ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ಬಳಿ ಅಂತ್ಯಕ್ರಿಯೆ ಸಾಧ್ಯತೆ. ಪತಿ ಊರು ಹಾಗೂ ಅವರ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ದೈವ ಸನ್ನಿಧಿ ಸಮೀಪವೇ ಅಂತ್ಯಕ್ರಿಯೆ ನೆರವೇರುವ ಸಾಧ್ಯತೆ ಇದೆ. ದೇವೇಗೌಡರ ಹುಟ್ಟೂರಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಸೋಮವಾರ ಹರದನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ಬಳಿ ಅಂತ್ಯಕ್ರಿಯೆ ಆಗುವ ಸಾಧ್ಯತೆ ಇದೆ. ಪತಿ ಊರು ಹಾಗೂ ಅವರ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ದೈವ ಸನ್ನಿಧಿ ಸಮೀಪವೇ ಅಂತ್ಯಕ್ರಿಯೆ ನೆರವೇರುವ ಸಾಧ್ಯತೆ ಇದೆ. ದೇವೇಗೌಡರ ಹುಟ್ಟೂರಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆ ಅವರೇ ಬಡಿಸ್ತಾ ಇದ್ರು. ಪ್ರಧಾನಮಂತ್ರಿಗಳ ಪತ್ನಿಯಾಗಿ ಚೆನ್ನಮ್ಮನವರು ಬೆಂಗಳೂರು ಮನೆಗೆ ಯಾರೇ ಬಂದ್ರು ಕೂಡ ಅವ್ರ ಬದ್ಧ ವೈರಿಗಳೇ ಇರಲಿ, ವಿರೋಧ ಪಕ್ಷದವರಿರಲಿ, ಆಡಳಿತ ಪಕ್ಷದವರಿರಲಿ, ಯಾರೇ ಸಾಮಾನ್ಯ ಬಡವರೇ ಬರಲಿ, ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಊಟವನ್ನು ಹಾಕ್ತಾ ಇದ್ದಂತ ತಾಯಿ ಚೆನ್ನಮ್ಮ ಅವ್ರ ಧರ್ಮದೇವತೆ ಇವತ್ತು ನಿಧನರಾಗಿರ್ತಕ್ಕಂಥ ದುಃಖ ಪ್ರತಿಯೊಬ್ಬರು ಕೂಡ ತಳ್ಳಲಿಕ್ಕೆ ಆಗದೇ ಇರ್ತಕ್ಕಂಥದ್ದು. ಆ ತಾಯಿ ದೈವ ಭಕ್ತೆ. ಪ್ರತಿದಿನವೂ ಕೂಡ ಊಟವನ್ನು ಮಾಡದೆ, ತಿಂಡಿಯನ್ನು ಮಾಡದೆ ದೇವರ ಪೂಜೆಯಲ್ಲೇ ತೊಡಗಿರ್ತಿದ್ರು. ಆ ತಾಯಿಯ ಆಶೀರ್ವಾದದಿಂದ ಅವರಿಗೆ ಮುತ್ತೈದೆ ಭಾಗ್ಯದಿಂದ ದೇವರ ಸನ್ನಿಧಿಯನ್ನು ಸೇರಿದ್ದಾರೆ. ಅವರ ಆತ್ಮಕ್ಕೆ ಅವರ ಸನ್ನಿಧಿಯಲ್ಲಿ ದೇವರವ್ರಿಗೆ ಆಶೀರ್ವಾದ ಮಾಡಲಿ, ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊಡಲಿ. ದೇವೇಗೌಡರಿಗೆ ಅದನ್ನ ಒಂದು ದುಃಖವನ್ನು ಭರಿಸ್ತಕ್ಕಂಥ ದೇವೇಗೌಡರಿಗೆ ಶಕ್ತಿಯನ್ನ ಕೊಡಲಿ. ನಾನು ಕೂಡ ದೇವೇಗೌಡರಿಗೆ ಹೇಳಿದೆ, ಸರ್ ಧೈರ್ಯವಾಗಿರಿ, ನೀವು ಇದು ಮಾಡಬೇಡಿ ಅಂತೇಳಿ ದೇವೇಗೌಡರು ಕೂಡ ಹೇಳಿ ಅವರಿಗೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸುತ್ತೆ. ಅವರ ಆತ್ಮಕ್ಕೆ ಚಿರ ಶಾಂತಿ ದೊರಕಲಿ. ಸ್ವರ್ಗದಲ್ಲಿ ದೇವರ ಸನ್ನಿಧಿಯಿಂದ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಆ ತಾಯಿ ಚೆನ್ನಮ್ಮನವರು ಅಂತೇಳಿ ಆ ತಾಯಿಗೆ ನಾವು ಸಮರ್ಪಣೆಯನ್ನು ದೇವರಿಗೆ ಮಾಡಿದ್ದೇನೆ. ಮಾನ್ಯ ದೇವೇಗೌಡರದು ಮತ್ತು ಚೆನ್ನಮ್ಮನವ್ರದ್ದು ನಾನು ತಿಳಿದ ಮಟ್ಟಿಗೆ ಬಹಳ ದೀರ್ಘಕಾಲದ ತೀರಾ ಅತ್ಯಂತ ಅನ್ಯೋನ್ಯವಾದ ಸಂಬಂಧ. ಪತಿ ಪತ್ನಿ ಇಷ್ಟು ದಶಕಗಳ ಕಾಲ ಇಷ್ಟು ಚೆನ್ನಾಗಿ ಒಂದಾಗಿದ್ದು ನಾನು ನೋಡೋದು ಭಾಳ ಅಪರೂಪ. ಅದರಲ್ಲೂ ವಿಶೇಷವಾಗಿ ಚೆನ್ನಮ್ಮನವರು ನನಗೆ ಗೊತ್ತಿರೋ ಮಟ್ಟಿಗೆ ಬೆಂಗಳೂರಿನಲ್ಲಿ ದೇವೇಗೌಡರಿದ್ರೆ ಮಧ್ಯಾಹ್ನ ಅವ್ರ ಜೊತೆ ಊಟಕ್ಕೆ ಜಾಯ್ನ್ ಆಗೋದು, ಅವರ ಎಲ್ಲ ಸ್ಥಿತಿಗತಿಗಳನ್ನ ನೋಡ್ಕೊಳೋದು ಮಾಡ್ಕೊಂಡು ಈ ವಯಸ್ಸಲ್ಲೂ ಕೂಡ ದೇವೇಗೌಡರ ಜೊತೆ ಜೀವನ ಮಾಡ್ತಿದ್ರು. ಅಂಥ ಚೆನ್ನಮ್ಮನವ್ರು ಇವತ್ತು ದೂರ ಆಗಿರೋದು ನಿಜವಾಗ್ಲೂ ದುಃಖದ ಸಂಗತಿ. ಅವರು ಅನೇಕ ಗೃಹಿಣಿಯರಿಗೆ ಆದರ್ಶವಾದ ಗೃಹಿಣಿ. ದೇವೇಗೌಡರಿಗೆ ಭುಜ ಕೊಟ್ಟು ಅವರ ಇಡೀ ರಾಜಕೀಯ ಜೀವನದಲ್ಲಿ ಎಂತೆಂಥ ಕಷ್ಟ ಇದು ಬಂದರೂ ಕೂಡ ಎಳಕದೆ ಅಂಜದೆ ನಿಂತ್ಕೊಳ್ಳುವಂಥ ಶಕ್ತಿ ತುಂಬಿದಂಥ ಸದ್ಗುಣ ಇವತ್ತಿಲ್ಲ ಆಗಿರೋದು ನನಗೆ ನಿಜವಾಗ್ಲೂ ನೋವುಂಟು ಮಾಡುತ್ತೆ. ಸನ್ಮಾನ್ಯ ದೇವೇಗೌಡರ ವಯಸ್ಸಲ್ಲಿ ಇದನ್ನು ತಡ್ಕೊಳೋದು ಭಾಳ ಕಷ್ಟ ಆಗ್ಬೋದು.
ಆದರೂ ಅನಿವಾರ್ಯ ಪರಿಸ್ಥಿತಿ ಇರೋದ್ರಿಂದ ಭಗವಂತ ಇದನ್ನೆಲ್ಲ ತಡ್ಕೊಳೋ ಶಕ್ತಿ ಅವ್ರಿಗೆ ಕೊಡಲಿ. ದೇವೇಗೌಡರು ಇದನ್ನು ಯಾವುದನ್ನು ಅತಿಯಾಗಿ ತಲೆಗೆ ತಗೊಂಡಲ್ಲ, ಇನ್ನೂ ಕಾಲ ಚೆನ್ನಾಗಿರಲಿ. ಅವರ ಪತ್ನಿಯವರ ದುರಂತದ ಸ್ಥಿತಿಯನ್ನು ಮರೆಯುವಂಥ ಸ್ಥಿತಿ ಅವರಿಗೆ ಬರಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ, ತಾಯಿ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.